ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆ ಪಾಯ ತೆಗೆಯುವಂಥ ಸಮಯದಲ್ಲಿ ಈ ಚಿನ್ನ ಸಿಕ್ಕಿತ್ತು, ನಿಧಿ ಸಿಕ್ಕ ನಂತರ ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯಕ್ಕೆ ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಈ ಒಂದು ಉತ್ಖನನ ಯಾವ ರೀತಿ ಇರುತ್ತೆ ಅಂಥೇಳಿ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಇವಾಗ ನಿಧಿ ಸಿಕ್ಕಿತ್ತು, ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಆರಂಭ ಮಾಡ್ತಿದ್ದೀರಿ. ಎಲ್ಲಿ ಮಾಡ್ತಾ ಇದ್ದೀರಿ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಇದಂತ? ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಅನುಮತಿಯನ್ನು ಪಡೆದಿದ್ದೇವೆ. ಇದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು ಈಗಾಗಲೇ ಜೂನ್ 3ನೇ ತಾರೀಕಿನಂದೇ ಈ ಉತ್ಖನನಕ್ಕೆ ಚಾಲನೆಯನ್ನು ನೀಡಿದರು. ಮಳೆಗಾಲ ಇರುವುದರಿಂದ ನಾವು ಉತ್ಖನನವನ್ನು ಪ್ರಾರಂಭಿಸಿರಲಿಲ್ಲ. ನಾಳೆ ದಿನ ಜನವರಿ 16ರಂದು ಡಾಕ್ಟರ್ ಟಿ.ಎಂ. ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ ಆರ್. ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂಥ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು, ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ನಾಳೆ 16ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಸರ್, ಈಗ ಉತ್ಖನನ ಅಂತಂದರೆ ಭೂಮಿ ಒಳಗೆ ಎಷ್ಟು ಅಡಿ ತೆಗಿತೀರಿ, ಯಾವ ರೀತಿ ಇರುತ್ತಿಲ್ಲಿ? ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದ್ದು 10 ಮೀಟ್ರು 10 ಮೀಟರ್. ಈ ಥರ ನಾವು 4 ಸ್ಟ್ರೆಂಚ್ ಹಾಕ್ತೀವಿ. 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, ಈ ಥರ 4 ಸ್ಟ್ರೆಂಚ್ ಹಾಕಿ ಅಲ್ಲಿ ಏನು ಒಂದು ಉತ್ಖನನ ಮಾಡಲಿಕ್ಕೆ ಅದರದೇ ಆದಂಥ ತನ್ನದೇ ಆದಂಥ ಒಂದು ರೀತಿ ರಿವಾಜುಗಳಿವೆ. ಆ ನಿಯಮಾನುಸಾರವಾಗಿ ನಾವು ಉತ್ಖನನ ಕಾರ್ಯವನ್ನು ಮಾಡ್ತೇವೆ. ಬಹಳಷ್ಟು ಸೂಕ್ಷ್ಮವಾದಂಥ ಕೆಲಸ ಇದಾಗಿರೋದ್ರಿಂದ ಯಾವುದೇ ಯಂತ್ರಗಳನ್ನು ಬಳಸಲಾರದೆ ಸಣ್ಣ ಸಣ್ಣ ಆಯುಧಗಳನ್ನು ಬಳಸಿ ಪುರುಷ ಕಾರ್ಮಿಕರನ್ನು, ಮಹಿಳಾ ಕಾರ್ಮಿಕರನ್ನು ಒಂದು ದಿನಕ್ಕೆ ಬಹಳ ಅಂದ್ರೆ 1 ಇಂಚು ಅಥವಾ 2 ಇಂಚು ಮಾತ್ರ ಸಣ್ಣ ಸಣ್ಣ ಪುಡಿಯನ್ನು ಮಾಡಿ ಒಂದು ಸಣ್ಣ ಅವಶೇಷವೂ ಸಹಿತವಾಗಿ ಮಿಸ್ ಆಗದ ಹಾಗೆ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಕಾರ್ಯ ನಡೆಯುತ್ತೆ. ಸರ್, ಇವಾಗ ಕೋಟೆ ವೀರಭದ್ರೇಶ್ವರ ಹಿಂಭಾಗದಲ್ಲಿ ಅಲ್ಲಿ ಒಂದು ಟಂಕ ಶಾಲೆ ಇತ್ತಂತಿತ್ತು. ಈ ಭಾಗದಲ್ಲಿ ಇವಾಗ ನೀವು ಉತ್ಖನನ ಮಾಡ್ತಿದ್ದೀರಿ. ಏನು ಪುರಾತನ ಕಾಲದ ವಸ್ತುಗಳಾಗಿರ್ಬೋದು, ಚಿನ್ನ, ಒಡವೆ, ವೈಡೂರ್ಯಗಳು ಸಿಗ್ಬೋದು ಅಂತೀರಿ? ತಮಗೆ ಈಗಾಗಲೇ ಹೇಳಿದಾಗೆ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರ ಕಾಲದಲ್ಲಿ ಒಂದು ಈಗೇನು ಮುಂಬೈ ಅಂತ ಕರಿತೀವಿ ನಾವು, ಪ್ರಮುಖವಾದಂಥ ವಾಣಿಜ್ಯ ಮತ್ತು ಆರ್ಥಿಕ ನಗರಿ ಅಂತ ಕರಿತೀವಿ. ಆ ಥರ ಈ 3 ರಾಜರಸರ ಕಾಲದಲ್ಲಿ ಪ್ರಮುಖವಾದಂಥ ಪಟ್ಟಣ ಆಗಿತ್ತು. ಈಗೇನು ನಾವು ಉತ್ಖನನವನ್ನು ಮಾಡ್ತಾ ಇದ್ದೇವೆ, ಕೇವಲ ಒಂದು 70ರಿಂದ 80 ಮೀಟರ್ ದೂರದೊಳಗೆ ಅಚ್ಚಪ್ಪನ ಬೈಲು ಅನ್ನುವಂಥ ಆಗಿನ ಒಂದು ಟಂಕಶಾಲೆ ಇದೆ. ನಾವು ಈಗ ಈ ಹಿಂದೆ 2003-4ರಲ್ಲಿ ಒಂದು ಉತ್ಖನನ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ನಡೆದಾಗ ಲಕ್ಕುಂಡಿ ಇತಿಹಾಸ ಸುಮಾರು 2-3 ಸಾವಿರ ಹಿಂದೆ ಹೋಗಿತ್ತು. ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ವಜ್ರ, ವೈಡೂರ್ಯಗಳು ಸಿಗುತ್ತಾವೆ ಎನ್ನುವ ಭರವಸೆ ಕೂಡ ಇಲ್ಲಿಯ ಅಧಿಕಾರಿಗಳು ಹೊಂದಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆ ಪಾಯ ತೆಗೆಯುವಂಥ ಸಮಯದಲ್ಲಿ ಈ ಚಿನ್ನ ಸಿಕ್ಕಿತ್ತು, ನಿಧಿ ಸಿಕ್ಕ ನಂತರ ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯಕ್ಕೆ ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಈ ಒಂದು ಉತ್ಖನನ ಯಾವ ರೀತಿ ಇರುತ್ತೆ ಅಂಥೇಳಿ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಇವಾಗ ನಿಧಿ ಸಿಕ್ಕಿತ್ತು, ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಆರಂಭ ಮಾಡ್ತಿದ್ದೀರಿ. ಎಲ್ಲಿ ಮಾಡ್ತಾ ಇದ್ದೀರಿ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಇದಂತ? ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಅನುಮತಿಯನ್ನು ಪಡೆದಿದ್ದೇವೆ. ಇದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು ಈಗಾಗಲೇ ಜೂನ್ 3ನೇ ತಾರೀಕಿನಂದೇ ಈ ಉತ್ಖನನಕ್ಕೆ ಚಾಲನೆಯನ್ನು ನೀಡಿದರು. ಮಳೆಗಾಲ ಇರುವುದರಿಂದ ನಾವು ಉತ್ಖನನವನ್ನು ಪ್ರಾರಂಭಿಸಿರಲಿಲ್ಲ. ನಾಳೆ ದಿನ ಜನವರಿ 16ರಂದು ಡಾಕ್ಟರ್ ಟಿ.ಎಂ. ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ ಆರ್. ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂಥ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು, ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ನಾಳೆ 16ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಸರ್, ಈಗ ಉತ್ಖನನ ಅಂತಂದರೆ ಭೂಮಿ ಒಳಗೆ ಎಷ್ಟು ಅಡಿ ತೆಗಿತೀರಿ, ಯಾವ ರೀತಿ ಇರುತ್ತಿಲ್ಲಿ?
ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದ್ದು 10 ಮೀಟ್ರು 10 ಮೀಟರ್. ಈ ಥರ ನಾವು 4 ಸ್ಟ್ರೆಂಚ್ ಹಾಕ್ತೀವಿ. 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, ಈ ಥರ 4 ಸ್ಟ್ರೆಂಚ್ ಹಾಕಿ ಅಲ್ಲಿ ಏನು ಒಂದು ಉತ್ಖನನ ಮಾಡಲಿಕ್ಕೆ ಅದರದೇ ಆದಂಥ ತನ್ನದೇ ಆದಂಥ ಒಂದು ರೀತಿ ರಿವಾಜುಗಳಿವೆ. ಆ ನಿಯಮಾನುಸಾರವಾಗಿ ನಾವು ಉತ್ಖನನ ಕಾರ್ಯವನ್ನು ಮಾಡ್ತೇವೆ. ಬಹಳಷ್ಟು ಸೂಕ್ಷ್ಮವಾದಂಥ ಕೆಲಸ ಇದಾಗಿರೋದ್ರಿಂದ ಯಾವುದೇ ಯಂತ್ರಗಳನ್ನು ಬಳಸಲಾರದೆ ಸಣ್ಣ ಸಣ್ಣ ಆಯುಧಗಳನ್ನು ಬಳಸಿ ಪುರುಷ ಕಾರ್ಮಿಕರನ್ನು, ಮಹಿಳಾ ಕಾರ್ಮಿಕರನ್ನು ಒಂದು ದಿನಕ್ಕೆ ಬಹಳ ಅಂದ್ರೆ 1 ಇಂಚು ಅಥವಾ 2 ಇಂಚು ಮಾತ್ರ ಸಣ್ಣ ಸಣ್ಣ ಪುಡಿಯನ್ನು ಮಾಡಿ ಒಂದು ಸಣ್ಣ ಅವಶೇಷವೂ ಸಹಿತವಾಗಿ ಮಿಸ್ ಆಗದ ಹಾಗೆ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಕಾರ್ಯ ನಡೆಯುತ್ತೆ. ಸರ್, ಇವಾಗ ಕೋಟೆ ವೀರಭದ್ರೇಶ್ವರ ಹಿಂಭಾಗದಲ್ಲಿ ಅಲ್ಲಿ ಒಂದು ಟಂಕ ಶಾಲೆ ಇತ್ತಂತಿತ್ತು. ಈ ಭಾಗದಲ್ಲಿ ಇವಾಗ ನೀವು ಉತ್ಖನನ ಮಾಡ್ತಿದ್ದೀರಿ. ಏನು ಪುರಾತನ ಕಾಲದ ವಸ್ತುಗಳಾಗಿರ್ಬೋದು, ಚಿನ್ನ, ಒಡವೆ, ವೈಡೂರ್ಯಗಳು ಸಿಗ್ಬೋದಂತೀರಿ? ತಮಗೆ ಈಗಾಗಲೇ ಹೇಳಿದಾಗೆ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರ ಕಾಲದಲ್ಲಿ ಒಂದು ಈಗೇನು ಮುಂಬೈ ಅಂತ ಕರಿತೀವಿ ನಾವು, ಪ್ರಮುಖವಾದಂಥ ವಾಣಿಜ್ಯ ಮತ್ತು ಆರ್ಥಿಕ ನಗರಿ ಅಂತ ಕರಿತೀವಿ. ಆ ಥರ ಈ 3 ರಾಜರಸರ ಕಾಲದಲ್ಲಿ ಪ್ರಮುಖವಾದಂಥ ಪಟ್ಟಣ ಆಗಿತ್ತು. ಈಗೇನು ನಾವು ಉತ್ಖನನವನ್ನು ಮಾಡ್ತಾ ಇದ್ದೇವೆ, ಕೇವಲ ಒಂದು 70ರಿಂದ 80 ಮೀಟರ್ ದೂರದೊಳಗೆ ಅಚ್ಚಪ್ಪನ ಬೈಲು ಅನ್ನುವಂಥ ಆಗಿನ ಒಂದು ಟಂಕಶಾಲೆ ಇದೆ. ನಾವು ಈಗ ಈ ಹಿಂದೆ 2003-4ರಲ್ಲಿ ಒಂದು ಉತ್ಖನನ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ನಡೆದಾಗ ಲಕ್ಕುಂಡಿ ಇತಿಹಾಸ ಸುಮಾರು 2-3 ಸಾವಿರ ಹಿಂದೆ ಹೋಗಿತ್ತು. ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ವಜ್ರ, ವೈಡೂರ್ಯಗಳು ಸಿಗುತ್ತಾವೆ ಎನ್ನುವ ಭರವಸೆ ಕೂಡ ಇಲ್ಲಿಯ ಅಧಿಕಾರಿಗಳು ಹೊಂದಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಿತ್ತಿ ಕುಟುಂಬ ಮನೆ ಪಾಯ ತೆಗೆಯುವಂಥ ಸಮಯದಲ್ಲಿ ಚಿನ್ನ ಸಿಕ್ಕಿತ್ತು. ನಿಧಿ ಸಿಕ್ಕ ನಂತರ ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯಕ್ಕೆ ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಈ ಒಂದು ಉತ್ಖನನ ಯಾವ ರೀತಿ ಇರುತ್ತೆ ಅಂಥೇಳಿ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಇವಾಗ ನಿಧಿ ಸಿಕ್ಕಿತ್ತು, ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಆರಂಭ ಮಾಡ್ತಿದ್ದೀರಿ. ಎಲ್ಲಿ ಮಾಡ್ತಾ ಇದ್ದೀರಿ? ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಇದಂತ? ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಅನುಮತಿಯನ್ನು ಪಡೆದಿದ್ದೇವೆ. ಇದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು ಈಗಾಗಲೇ ಜೂನ್ 3ನೇ ತಾರೀಕಿನಂದೇ ಈ ಉತ್ಖನನಕ್ಕೆ ಚಾಲನೆಯನ್ನು ನೀಡಿದರು. ಮಳೆಗಾಲ ಇರುವುದರಿಂದ ನಾವು ಉತ್ಖನನವನ್ನು ಪ್ರಾರಂಭಿಸಿರಲಿಲ್ಲ. ನಾಳೆ ದಿನ ಜನವರಿ 16ರಂದು ಡಾಕ್ಟರ್ TM ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ R ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂಥ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು, ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ನಾಳೆ 16ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಸರ್, ಈಗ ಉತ್ಖನನ ಅಂತಂದರೆ ಭೂಮಿ ಒಳಗೆ ಎಷ್ಟು ಅಡಿ ತೆಗಿತೀರಿ? ಯಾವ ರೀತಿ ಇರುತ್ತಿಲ್ಲಿ? ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದ್ದು 10 ಮೀಟ್ರು 10 ಮೀಟರ್. ಈ ಥರ ನಾವು 4 ಸ್ಟ್ರೆಂಚ್ ಹಾಕ್ತೀವಿ. 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, 2.5 ಮೀಟ್ರ್ 2.5 ಮೀಟರ್, ಈ ಥರ 4 ಸ್ಟ್ರೆಂಚ್ ಹಾಕಿ ಅಲ್ಲಿ ಏನು ಒಂದು ಉತ್ಖನನ ಮಾಡಲಿಕ್ಕೆ ಅದರದೇ ಆದಂಥ ತನ್ನದೇ ಆದಂಥ ಒಂದು ರೀತಿ ರಿವಾಜುಗಳಿವೆ. ಆ ನಿಯಮಾನುಸಾರವಾಗಿ ನಾವು ಉತ್ಖನನ ಕಾರ್ಯವನ್ನು ಮಾಡ್ತೇವೆ. ಬಹಳಷ್ಟು ಸೂಕ್ಷ್ಮವಾದಂಥ ಕೆಲಸ ಇದಾಗಿರೋದ್ರಿಂದ ಯಾವುದೇ ಯಂತ್ರಗಳನ್ನು ಬಳಸಲಾರದೆ ಸಣ್ಣ ಸಣ್ಣ ಆಯುಧಗಳನ್ನು ಬಳಸಿ ಪುರುಷ ಕಾರ್ಮಿಕರನ್ನು, ಮಹಿಳಾ ಕಾರ್ಮಿಕರನ್ನು ಒಂದು ದಿನಕ್ಕೆ ಬಹಳ ಅಂದ್ರೆ 1 ಇಂಚು ಅಥವಾ 2 ಇಂಚು ಮಾತ್ರ ಸಣ್ಣ ಸಣ್ಣ ಪುಡಿಯನ್ನು ಮಾಡಿ ಒಂದು ಸಣ್ಣ ಅವಶೇಷವೂ ಸಹಿತವಾಗಿ ಮಿಸ್ ಆಗದ ಹಾಗೆ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಕಾರ್ಯ ನಡೆಯುತ್ತೆ. ಸರ್, ಇವಾಗ ಕೋಟೆ ವೀರಭದ್ರೇಶ್ವರ ಹಿಂಭಾಗದಲ್ಲಿ ಅಲ್ಲಿ ಒಂದು ಟಂಕ ಶಾಲೆ ಇತ್ತಂತಿತ್ತು. ಈ ಭಾಗದಲ್ಲಿ ಇವಾಗ ನೀವು ಉತ್ಖನನ ಮಾಡ್ತಿದ್ದೀರಿ. ಏನು ಪುರಾತನ ಕಾಲದ ವಸ್ತುಗಳಾಗಿರ್ಬೋದು, ಚಿನ್ನ, ಒಡವೆ, ವೈಡೂರ್ಯಗಳು ಸಿಗ್ಬೋದಂತೀರಿ? ತಮಗೆ ಈಗಾಗಲೇ ಹೇಳಿದಾಗೆ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರ ಕಾಲದಲ್ಲಿ ಒಂದು ಈಗೇನು ಮುಂಬೈ ಅಂತ ಕರಿತೀವಿ ನಾವು, ಪ್ರಮುಖವಾದಂಥ ವಾಣಿಜ್ಯ ಮತ್ತು ಆರ್ಥಿಕ ನಗರಿ ಅಂತ ಕರಿತೀವಿ. ಆ ಥರ ಈ 3 ರಾಜರಸರ ಕಾಲದಲ್ಲಿ ಪ್ರಮುಖವಾದಂಥ ಪಟ್ಟಣ ಆಗಿತ್ತು. ಈಗೇನು ನಾವು ಉತ್ಖನನವನ್ನು ಮಾಡ್ತಾ ಇದ್ದೇವೆ, ಕೇವಲ ಒಂದು 70ರಿಂದ 80 ಮೀಟರ್ ದೂರದೊಳಗೆ ಅಚ್ಚಪ್ಪನ ಬೈಲು ಅನ್ನುವಂಥ ಆಗಿನ ಒಂದು ಟಂಕಶಾಲೆ ಇದೆ.
ನಾವು ಈಗ ಈ ಹಿಂದೆ 2003-4ರಲ್ಲಿ ಒಂದು ಉತ್ಖನನ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ನಡೆದಾಗ ಲಕ್ಕುಂಡಿ ಇತಿಹಾಸ ಸುಮಾರು 2-3 ಸಾವಿರ ಹಿಂದೆ ಹೋಗಿತ್ತು. ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ವಜ್ರ, ವೈಡೂರ್ಯಗಳು ಸಿಗುತ್ತಾವೆ ಎನ್ನುವ ಭರವಸೆ ಕೂಡ ಇಲ್ಲಿಯ ಅಧಿಕಾರಿಗಳು ಹೊಂದಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.